ಅಯಂತ್ರಾಯದ ಮರೆತ ರಾಜ್ಯ. ಪ್ರಾಚೀನ ರಾಜನ ಕಥೆ, ಮಾಯವಾದ ದೇವಿಯ ಕಥೆ ಮತ್ತು ಆಕಾಶದಲ್ಲೇ ಹೊಯ್ದಿರುವ ವಿಧಿಯ ಅನಾವೃತ ಪೌರಾಣಿಕ ಗಾಥೆ. ಪ್ರಸ್ತಾವನೆ: ಅಸ್ತಿತ್ವದಲ್ಲಿರಬಾರದ ರಾಜ್ಯ. ನಾವು ತಿಳಿದಿರುವ ಮಹಾನಾಗರಿಕತೆಗಳಿಗಿಂತಲೂ ಮುಂಚೆ, ವೇದಗಳ ಪ್ರಥಮ ಮಂತ್ರಗಳು ಕೂಡ ಹಾಡಲ್ಪಡುವ ಮೊದಲು, ಕೆಲವೇ ಶಿಲಾಲೇಖನಗಳ ತುಂಡುಗಳಲ್ಲಿ ಮಾತ್ರ ಉಲ್ಲೇಖವಾಗಿರುವ ಒಂದು ರಾಜ್ಯವಿತ್ತು: ಅಯಂತ್ರಾಯ. ವಿಚಿತ್ರವೆಂದರೆ, ಯಾವ ನಕ್ಷೆಯಲ್ಲಿಯೂ ಅದು ಕಾಣಿಸಲಿಲ್ಲ. ಯಾವ ಅವಶೇಷವೂ ಅದರ ಅಸ್ತಿತ್ವವನ್ನು ದೃಢಪಡಿಸಲಿಲ್ಲ. ಆದರೂ ಋಷಿಗಳು ನಂಬಿದ್ದರು. ಅದು ಸ್ಥಳಗಳ ನಡುವೆ ಅಸ್ತಿತ್ವದಲ್ಲಿದ್ದ ರಾಜ್ಯ, ಗಾಳಿಯಂತೆ ಸರಿಯುವ ಭೂಮಿ. ಅಯಂತ್ರಾಯದ ಜನರು ಒಂದು ಕಾರಣಕ್ಕೆ ಮಾತ್ರ ಪ್ರಸಿದ್ಧರಾಗಿದ್ದರು: ಅವರು ಎಂದಿಗೂ ಸುಳ್ಳು ಹೇಳಲಿಲ್ಲ. ತಮ್ಮನ್ನು ರಕ್ಷಿಸಲು ಕೂಡ ಅಲ್ಲ, ರಾಜ್ಯ ಉಳಿಸಲು ಕೂಡ ಅಲ್ಲ. ಮತ್ತು ಅವರ ರಾಜ ಸಾತ್ವಿಕನ್, ಸತ್ಯವು ಎಲುಬಿನೊಳಗೆ ಹುಟ್ಟಿದವನು ಎಂದು ಕರೆಯಲ್ಪಟ್ಟವನು, ಮಾನವರಲ್ಲಿ ಅಪರೂಪವಾದ ಸ್ಪಷ್ಟತೆಯಿಂದ ಆಳುತ್ತಿದ್ದ. ಆದರೆ ವಿಧಿಗೆ ಶುದ್ಧ ರಾಜರು ಇಷ್ಟವಲ್ಲ. ಅದು ಸದಾ ಪ್ರಕಾಶಮಾನವಾದ ಜ್ವಾಲೆಗಳನ್ನೇ ಪರೀಕ್ಷಿಸುತ್ತದೆ. ಅಧ್ಯಾಯ 1: ಮಾಯವಾಗುವ ಬೆಳಕಿನ ದೇವಿ. ಒಂದು ರಾತ್ರಿ, ಅಯಂತ್ರಾಯದ 3 ಚಂದ್ರರು ಪರಿಪೂರ್ಣವಾಗಿ ಒಂದೇ ಸಾಲಿನಲ್ಲಿ ನಿಂತಾಗ, ಮಂದ ಬೆಳಕಿನಲ್ಲಿ ಆವತಳಾದ ಒಂದು ಮಹಿಳೆ ರಾಜನ ಕೋಣೆಯಲ್ಲಿ ಕಾಣಿಸಿಕೊಂಡಳು. ಅವಳು ನಡೆದು ಬಂದಿಲ್ಲ, ಅವಳು ಮಿನುಗುತ್ತಲೇ ಅಸ್ತಿತ್ವಕ್ಕೆ ಬಂದಳು. ಅವಳ ಹೆಸರು ಘೃಣೀದೇವಿ, ಮಂದವಾಗುವ ಬೆಳಕಿನ ದೇವಿ. ಅಳಿಯುವ ಪ್ರತಿಯೊಂದು ನಕ್ಷತ್ರ, ಕಂಪಿಸುವ ಪ್ರತಿಯೊಂದು ದೀಪ, ನಿರಾಶೆ ಕಳೆದುಕೊಂಡ ಪ್ರತಿಯೊಂದು ಆತ್ಮ, ಅವುಗಳೆಲ್ಲ ಅವಳಲ್ಲಿಯೇ ಮರಳುತ್ತವೆ. ಆದರೆ ಅವಳು ದೇವಿಯಾಗಿ ಬಂದಿರಲಿಲ್ಲ, ಅವಳು ಹುಡುಕುವವಳಾಗಿ ಬಂದಿದ್ದಳು. ರಾಜ ಸಾತ್ವಿಕನ್ ಎಂದು ಅವಳು ಮೃದುವಾಗಿ ಹೇಳಿದಳು. ನನ್ನ ಲೋಕದಲ್ಲಿ ಹುಟ್ಟದ ಒಂದು ನೆರಳು ನಿನ್ನ ರಾಜ್ಯದಲ್ಲಿ ಹರಡುತ್ತಿದೆ. ಅದಿನ ಹಸಿವನ್ನು ನಾನು ಅನುಭವಿಸುತ್ತಿದ್ದೇನೆ. ಅದನ್ನು ಸೋಲಿಸಬಲ್ಲದು ನಿನ್ನ ಸತ್ಯ ಮಾತ್ರ. ರಾಜ ವಂದಿಸಿದನು. ದೇವಿ, ಏನು ಮಾಡಬೇಕೋ ಹೇಳಿ. ಅವಳು ಅವನ ಕೈಗೆ ಮಿನುಗುವ ಬಿಳಿ ಕಲ್ಲನ್ನು ಇಟ್ಟಳು. ಅದು ಹೃದಯದಂತೆ ತಾಪವಾಗಿತ್ತು. ಇದು ಪ್ರಣಾಮಶಿಲೆ ಎಂದು ಅವಳು ಹೇಳಿದಳು. ಇದು ತಾಕಿದ ಯಾವುದರ ಹಿಂದಿನ ಸತ್ಯವನ್ನು ತೋರಿಸುತ್ತದೆ. ಆದರೆ ಇದನ್ನು ಒಮ್ಮೆ ಮಾತ್ರ ಬಳಸಿ, ಏಕೆಂದರೆ ಇದು ತೋರಿಸುವ ಸತ್ಯ ನಿನ್ನಿಂದ ಅಮೂಲ್ಯವಾದದ್ದನ್ನು ಕಿತ್ತುಕೊಳ್ಳುತ್ತದೆ. ಅವನು ಏನು ಎಂದು ಕೇಳುವ ಮೊದಲೇ ಅವಳು ದೀಪಾರಿದಂತೆ ಮಾಯವಾದಳು. ಅಧ್ಯಾಯ 2: ಪರ್ವತದ ಮೇಲೆ ಹರಿದ ನೆರಳು. 3 ದಿನಗಳ ನಂತರ ಮೇಸುವರು ಭಯದಿಂದ ಪರ್ವತಗಳಿಂದ ಊಡಿಬಂದರು. ಮರಗಳಿಗಿಂತ ಎತ್ತರದ, ಚಂದ್ರವಿಲ್ಲದ ರಾತ್ರಿಗಿಂತ ಕತ್ತಲಾದ ಪ್ರಾಣಿ ಎಂದು ಕೂಗಿದರು. ಕುದುರೆಗಳು ಆ ದಿಕ್ಕಿಗೆ ಹೋಗಲು ನಿರಾಕರಿಸಿಲವು. ಪಕ್ಷಿಗಳು ಆಕಾಶವನ್ನೇ ತ್ಯಜಿಸಿದವು. ಸಾತ್ವಿಕನ್ ಒಬ್ಬನೇ ಪರ್ವತ ಏರಿದನು. ಶಿಖರದ ಮೇಲೆ ನಿಂತಿತ್ತು ದೇಹವಿಲ್ಲದ ನೆರಳು, ಬೆಳಕನ್ನೇ ನುಂಗುವ ಕತ್ತಲೆ. ಆದರೆ ಅದು ಮಾತನಾಡಿತು. ಸತ್ಯದ ರಾಜ ಎಂದು ಗರ್ಜಿಸಿತು. ಈ ಭೂಮಿ ಸತ್ಯದ ಮೇಲೆ ನಿರ್ಮಿತವಾಗಿದೆ. ಆದರೆ ಈಗ ನಿನ್ನ ಜನರು ತಮ್ಮ ಭಯವನ್ನು, ಕಣ್ಣೀರನ್ನು, ಆಕಾಂಕ್ಷೆಯನ್ನು ಮರೆಮಾಚುತ್ತಿದ್ದಾರೆ. ತಮಗೆ ಸುಳ್ಳು ಹೇಳಲು ಆರಂಭಿಸಿದ್ದಾರೆ. ಹೀಗಾಗಿ ನಾನು ಬೆಳೆದಿದ್ದೇನೆ. ಸಾತ್ವಿಕನ್ ಹೃದಯ ಬಿಗಿಯಿತು, ಏಕೆಂದರೆ ಅದು ಸುಳ್ಳಲ್ಲ. ಅವನು ಪ್ರಣಾಮಶಿಲೆಯನ್ನು ಹಿಡಿದನು. ಆದರೆ ನೆರಳು ಎಚ್ಚರಿಸಿತು. ನನ್ನ ಹಿಂದಿನ ಸತ್ಯವನ್ನು ಬಹಿರಂಗಪಡಿಸಿದರೆ ನೀನು ಪ್ರೀತಿಸುವ ಯಾರನ್ನೋ ಕಳೆದುಕೊಳ್ಳುತ್ತಿ. ಸಾತ್ವಿಕನ್ ಮೃದುವಾಗಿ ಹೇಳಿದನು. ಸತ್ಯವು ಯಾವುದೇ ಬೆಲೆಗಿಂತ ದೊಡ್ಡದು. ಅವನು ಶಿಲೆಯನ್ನು ಪರ್ವತಕ್ಕೆ ಹೊಡೆದನು. ಅಧ್ಯಾಯ 3: ಪರ್ವತ ಮಾತನಾಡಿದಾಗ. ಶಿಲೆಯ ಬೆಳಕು ಮೌನ ಸ್ಫೋಟದಂತೆ ಹರಡಿತು. ನೆರಳು ಕಿರಿಚಿತು, ನೋವಿನಿಂದಲ್ಲ, ಗುರುತಿನಿಂದ. ಬೆಳಕು ತಗ್ಗಿದಾಗ ಸತ್ಯ ಕಾಣಿಸಿತು. ಆ ನೆರಳು ಇನ್ನಾರೂ ಅಲ್ಲ, ಆರ್ವಯನ್, ರಾಜನದೇ ಜೋಡಿ ಸಹೋದರ. ಅವನ ಅಸ್ತಿತ್ವವನ್ನು ಸಾತ್ವಿಕನ್ ಎಂದಿಗೂ ತಿಳಿದಿರಲಿಲ್ಲ. ಹಿಂದೆ ರಾಣಿ ತ್ರಿನೇತ್ರೆಗೆ ಎಚ್ಚರಿಕೆ ನೀಡಲಾಗಿತ್ತು, ಒಂದೇ ನಕ್ಷತ್ರದಡಿ ಹುಟ್ಟಿಲ 2 ರಾಜರು ರಾಜ್ಯವನ್ನು ನಾಶ ಮಾಡುತ್ತಾರೆ ಎಂದು. ಆದ್ದರಿಂದ ಯಾಜಕರು ಒಂದು ಮಗುವನ್ನು ಅಡಗಿಸಿದರು. ಆರ್ವಯನ್ ಏಕಾಂಗಿ, ಅನಾಥವಾಗಿ, ಬೆಳಕಿಲ್ಲದೆ ಬೆಳೆದನು. ಅವನು ಕತ್ತಲೆಯ ಪಾತ್ರೆಯಾಗಿ ರೂಪುಗೊಂಡನು. ಸಾತ್ವಿಕನ್ ಕುಸಿದನು. ಸಹೋದರ, ಇಷ್ಟು ವರ್ಷಗಳು ಎಂದು ಕಣ್ಣೀರಾಯಿತು. ಆರ್ವಯನ್ ಕಹಿರಾಗಿ ಹೇಳಿದನು. ನಿನಗೆ ಸತ್ಯ ಸಿಕ್ಕಿತು, ನನಗೆ ನೆರಳು. ನನ್ನನ್ನು ತಿರಸ್ಕರಿಸಿದ ಜಗತ್ತನ್ನು ನಾನು ನುಂಗಬಾರದೆ? ಸಾತ್ವಿಕನ್ ಎದ್ದು ನಿಂತನು. ಅವನು ಆರ್ವಯನ್ನು ಅಪ್ಪಿಕೊಂಡನು. ನೆರಳು ನಡುಗಿತು. ನೀನು ಇನ್ನೂ ನನ್ನನ್ನು ಒಪ್ಪುತ್ತೀಯಾ
ಎಂದು ಆರ್ವಯನ್ ಕೇಳಿದನು. ಒಂದು ಮಗುವನ್ನು ಉಳಿಸಲು ಇನ್ನೊಂದು ಮಗುವನ್ನು ತಿರಸ್ಕರಿಸಿದ ರಾಜ್ಯ ಯಾರಿಗೂ ಅರ್ಹವಲ್ಲ ಎಂದು ಸಾತ್ವಿಕನ್ ಉತ್ತರಿಸಿದನು. ಮೊದಲ ಬಾರಿಗೆ ಆರ್ವಯನ್ ಉಷ್ಣತೆಯನ್ನು ಅನುಭವಿಸಿದನು. ಆ ಕ್ಷಣದಲ್ಲಿ ಪ್ರಣಾಮಶಿಲೆಯ ಬೆಳಕು ಮಂಗಿತು. ಭಯಂಕರ ಗಾಳಿ ಬೀಸಿತು. ಅಧ್ಯಾಯ 5 ಸತ್ಯದ ಬೆಲೆ. ಗೃಣೀದೇವಿ ಮತ್ತೆ ಕಾಣಿಸಿಕೊಂಡಳು. ರಾಜ ಸಾತ್ವಿಕನ್, ನೀವು ಶಿಲೆಯನ್ನು ಬಳಸಿದ್ದೀರಿ. ಸತ್ಯ ಬಂದಿದೆ. ಇದಿಗೋ ಅದರ ಬೆಲೆ. ನಾನು ಏನು ಕಳೆದುಕೊಳ್ಳುತ್ತೇನೆ ಎಂದು ಅವನು ನಡುಗಿದನು. ನಿನ್ನ ಜೀವವಲ್ಲ, ನಿನ್ನ ರಾಜ್ಯವಲ್ಲ, ಆದರೆ ನಿನ್ನನ್ನು ರಾಜನನ್ನಾಗಿ ಮಾಡಿದ್ದದ್ದು. ಒಂದು ಚಿನ್ನದ ದೋರ ಅವನ ಹೃದಯದಿಂದ ಹೊರಬಂತು. ಅವನ ಧ್ವನಿ, ಸತ್ಯವನ್ನು ಹೊತ್ತ ಧ್ವನಿ. ಅವನು ಮಾತನಾಡಲು ಯತ್ನಿಸಿದನು. ಮೌನ. ಆರ್ವಯನ್ ಅಳಿದನು. ಅವನು ನನ್ನನ್ನು ಒಪ್ಪಿಕೊಂಡನು, ನನ್ನನ್ನು ಶಿಕ್ಷಿಸಿ. ದೇವಿ ಮೃದುವಾಗಿ ಹೇಳಿದರು. ಸತ್ಯವು ತ್ಯಾಗವನ್ನೇ ಬೇಡುತ್ತದೆ, ಆದರೆ ಅದು ಸುಳ್ಳುಗಳಿಗಿಂತ ಆಳವಾಗಿ ಗುಣಪಡಿಸುತ್ತದೆ. ಅವಳು ಆರ್ವಯನ್ನು ಸ್ಪರ್ಶಿಸಿದಳು. ಕತ್ತಲೆ ಉದುರಿತು. ಅದರೊಳಗೆ ಒಬ್ಬ ಮನುಷ್ಯ, ಗಾಯಗೊಂಡ, ಆದರೆ ಮುಕ್ತ. ನಾನು ಸ್ವತಂತ್ರ ಎಂದು ಆರ್ವಯನ್ ಹೇಳಿದರು. ಸಾತ್ವಿಕನ್ ಉತ್ತರಿಸಲಿಲ್ಲ. ಅಧ್ಯಾಯ 6 2 ರಾಜರು. ಮೌನಗೊಂಡ ಸಾತ್ವಿಕನ್ ಅಯಂತ್ರಾಯಕ್ಕೆ ಮರಳಿದನು. ಜನರು ಅತ್ತರು. ಕೆಲವು ಅವನಿಗಾಗಿ, ಕೆಲವು ತಮ್ಮ ಅಪರಾಧಬೋಧದಿಂದ, ಕೆಲವು ತಾವು ಎಷ್ಟು ಮರೆಮಾಚಿಕೊಂಡಿದ್ದಾರೋ ಅರಿತು. ಆ ದಿನ ರಾಜ್ಯವು 2 ರಾಜರನ್ನು ಆಯ್ಕೆ ಮಾಡಿತು. ಸಾತ್ವಿಕನ್, ಮೌನ ಸತ್ಯದ ರಾಜ. ಆರ್ವಯನ್, ಪುನರುಜ್ಜೀವಿತ ನೆರಳಿನ ರಾಜ. ಅವರು ಸೇರಿ ಒಂದು ರಾಜ್ಯ ಕಟ್ಟಿದರು. ಬೆಳಕು, ಕತ್ತಲೆ, ಒಡೆದ ಮನಸ್ಸು, ಗುಣಗೊಂಡ ಆತ್ಮ, ಎಲ್ಲಕ್ಕೂ ಸ್ಥಳವಿದ್ದ ರಾಜ್ಯ. ಜನರು ಕಲಿತರು. ಕರುಣೆಯಿಲ್ಲದ ಸತ್ಯ ಕ್ರೂರತೆ, ಸತ್ಯವಿಲ್ಲದ ಕರುಣೆ ಭ್ರಮೆ. ಎರಡೂ ಸೇರಿ ಮಾತ್ರ ರಾಜ್ಯ ಉಳಿಯುತ್ತದೆ. ಅಯಂತ್ರಾಯ ನಕ್ಷೆಗಳಿಂದ ಮಾಯವಾಯಿತು, ಆದರೆ ಮಾನವ ಮನಸ್ಸಿನ ಅಂತರಾತ್ಮದಲ್ಲಿ ಶಾಶ್ವತವಾಯಿತು. ಗೃಣಿದೇವಿ ಕೊನೆಗೆ ಹೇಳಿದಳು, ಯಾವುದೇ ರಾಜ್ಯ ಭೂಮಿಯಲ್ಲಿ ಶಾಶ್ವತವಲ್ಲ, ಆದರೆ ಕೆಲವು ಸ್ಮೃತಿಯಲ್ಲಿ ಅಮರ. ಕಥೆಯ ನೀತಿ 1. ಪ್ರತಿಯೊಬ್ಬರಲ್ಲೂ ಒಂದು ನೆರಳು ಇರುತ್ತದೆ. ಅದನ್ನು ನಿರ್ಲಕ್ಷಿಸಿದರೆ ಅದು ಬಲವಾಗುತ್ತದೆ. 2. ಸತ್ಯ ಶಕ್ತಿಯಾಗಿದೆ, ಆದರೆ ಕರುಣೆಯಿಲ್ಲದೆ ಅದು ನಾಶಮಾಡುತ್ತದೆ. 3. ನಮ್ಮ ಕತ್ತಲೆಯ ಭಾಗಗಳನ್ನು ಒಪ್ಪಿಕೊಳ್ಳುವುದೇ ನಿಜವಾದ ಗುಣಮುಖತೆ. 4. ಸತ್ಯಕ್ಕಾಗಿ ಮಾಡಿದ ತ್ಯಾಗ ಯಾವಾಗಲೂ ಒಂದು ಬೆಳಕನ್ನು ಬಿಟ್ಟು ಹೋಗುತ್ತದೆ.